ಬುರ್ದುಗೋಳಿ ಕಲ್ಲಾಪುವಿನ ಮಣ್ಣು ನನಗೆ ಮನೆ ಅನ್ನುವ ಭಾವನೆಯನ್ನು ನೀಡಿದೆ. ಬೇರೆ ಊರಿಗೆ ಬಂದಿದ್ದೇವೆ ಎಂಬ ಯಾವುದೇ ರೀತಿಯ ಅಂಜಿಕೆ ಇಲ್ಲಿ ಎಳ್ಳಷ್ಟು ಅನಿಸಿಲ್ಲ. ಸಮಿತಿ ಸದಸ್ಯರ ಪ್ರೀತಿ, ಆತ್ಮೀಯತೆ ಹಾಗೂ ದೈವದಲ್ಲಿ ಇಟ್ಟ ಅಚಲ ನಂಬಿಕೆ ಇವೆಲ್ಲವೂ ನನಗೆ ಅಜ್ಜನ ಕಾರ್ಮಿಕ ಶಕ್ತಿಯ ಜೀವಂತ ಪ್ರತ್ಯಕ್ಷ ಉದಾಹರಣೆಯಂತೆ ಕಾಣುತ್ತಿದೆ. ನಾವು ದೈವವನ್ನ ಎಷ್ಟು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೇವೋ ಆಪತ್ತು ಬಂದಾಗ ದೈವಗಳೇ ಕೈಚಾಚಿ ನಮ್ಮನ್ನ ರಕ್ಷಿಸುತ್ತದೆ ಎಂದು ವಾರಣಾಸಿ ಕಾಶಿ ಮಠದ ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿ ಹೇಳಿದರು. ಕಲ್ಲಾಪುವಿನ ಈ ಕೊರಗಜ್ಜ ತನಿಯನ ಮಣ್ಣು ಏನಿದೆಯಲ್ಲ, ಇದಂತೂ ನಮಗೆ ಹೊಸದಲ್ಲ. ಇದು ನಮ್ಮ ಮನೆ ಅನ್ನುವಂತಹ ಭಾವನೆ, ನನಗೆ ಎಲ್ಲೋ ಯಾವುದೋ ಬೇರೆ ಊರಿನಿಂದ ಇನ್ಯಾವುದೋ ಊರಿಗೆ ಬಂದಿದ್ದೀವಿ ಅನ್ನುವಂತಹ ಯಾವುದೇ ವಿಧದ ಅಂಜಿಕೆಯಾಗಲಿ, ಅಳುಕಾಗಲಿ ಅಥವಾ ಬೇರೆಯವರು ಅನ್ನುವ ಭಾವನೆಯನ್ನಾಗಲಿ ಕೊಟ್ಟಂತಹ ಮಣ್ಣು ಅಲ್ಲವೇ ಅಲ್ಲ. ಬಂದ ಮೊದಲನೇ ದಿವಸದಿಂದ ಇವತ್ತಿನವರೆಗೂ ಸಹ ಎಷ್ಟು ಪ್ರೀತಿ, ಎಷ್ಟು ಅಪ್ಯಾಯತೆ, ಎಷ್ಟು ಗೌರವ, ಎಷ್ಟು ಮರ್ಯಾದೆ ಅಂತ ಹೇಳಿದ್ರೆ ಅದನ್ನು ಗಳಿಸಿಕೊಂಡಂತಹ ನಮಗೆ ಮಾತ್ರವೇ ಗೊತ್ತು. ಬದುಕಿನಲ್ಲಿ ಎಲ್ಲರಿಗೂ ಏರಿಳಿತ ಅನ್ನುವಂತಹ ಸಮಯ ಪ್ರತಿಯೊಬ್ಬರಿಗೂ ಬಂದದ್ದೇ. ನಾವು ಯಾವಾಗ ದೈವದಲ್ಲಿ ನಂಬಿಕೆಯನ್ನು ಇಡ್ತೀವಲ್ಲ, ಆ ದೈವದ ನಂಬಿಕೆಯೇ ನಮ್ಮ ಬದುಕನ್ನು ಬದಲಾವಣೆ ಮಾಡುತ್ತೆ ಅಥವಾ ನಮ್ಮನ್ನು ಪ್ರತಿ ಕಷ್ಟದಿಂದಲೂ ಪಾರು ಮಾಡುತ್ತೆ ಅನ್ನೋದಕ್ಕೆ ನಾವೇ ಪ್ರತ್ಯಕ್ಷ ಉದಾಹರಣೆ. ಯಾರಿಗೋ ಏನೋ ಒಳ್ಳೆಯದಾಯಿತು ಅಥವಾ ಇನ್ಯಾರೋ ಬದುಕು ಸುಧಾರಣೆ ಆಯಿತು ಅಥವಾ ಇನ್ನೊಬ್ರಿಗೇನೋ ಒಳ್ಳೆಯದಾಯಿತು ಅಂತ ಬೇರೆಯವರಿಗೆ ಆಯಿತು ಅಂತ ಹೇಳೋದನ್ನು ಬಿಟ್ಟು ನಮಗೇನಾಗಿದೆ ಈ ಕಲ್ಲಾಪುವಿನ ಮಣ್ಣಿನಲ್ಲಿ ಅನ್ನೋದು ಬಹಳ ಮುಖ್ಯ ಅಲ್ವಾ? ಇವರು ಕಲ್ಲಾಪು ಬುರ್ದುಗೋಳಿಯ ಗುಳಿಗಗೊರಗಜ್ಜ ದೈವಗಳ ಉದ್ಭವ ಶಿಲೆಯ ಪ್ರಧಾನ ಆದಿಸ್ಥಳ ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ಕ್ಷೇತ್ರದಲ್ಲಿ 2 ದಿನಗಳ ಕಾಲ ನಡೆದ ಗುಳಿಗ ಕೊರಗಜ್ಜ ದೈವದ ವರ್ಷಾವಧಿ ಕೋಲದಲ್ಲಿ ಭಾಗವಹಿಸಿ ಮಾತನಾಡಿದರು. ಕಲ್ಲಾಪುವಿನ ಮಣ್ಣಿನಲ್ಲಿ ನಮಗೆ ಏನಾಗಿದೆ ಎಂಬುದೇ ಮುಖ್ಯ. ಜೀವನದ ಪ್ರತಿಯೊಂದು ನಿರ್ಧಾರವೂ ಕೊರಗಜ್ಜನ ಅಪ್ಪನೆ ಇಲ್ಲದೆ ತೆಗೆದುಕೊಳ್ಳುವುದೇ ಇಲ್ಲ. ಅಜ್ಜ ನಮ್ಮನ್ನ ಇಷ್ಟಪಡುತ್ತಾರೋ ನಾವು ಅವರನ್ನ ಇಷ್ಟಪಡುತ್ತೇವೆ ಅದು ತಿಳಿಯುವುದಕ್ಕಿಂತ ಅವರ ಜೊತೆಗಿನ ಅಂತರಂಗದ ಬಂಧವೇ ದೊಡ್ಡದು ಅಂತ ಹೇಳಿದ್ರು. ನನ್ನ ಪ್ರತಿ ನಿರ್ಧಾರಗಳು, ಪ್ರತಿ ಜೀವನದ ನಿರ್ಧಾರಗಳನ್ನು ಕೊರಗಜ್ಜನ ಅಪ್ಪಣೆ ಇಲ್ಲದೆ ನಾವು ತೆಗೆದುಕೊಳ್ಳೋದೇ ಇಲ್ಲ. ಯಾಕೆ ಅಂದರೆ ಅದು ನಾವು ಕೊರಗಜ್ಜನನ್ನು ಅಷ್ಟು ಇಷ್ಟಪಡ್ತೀವೋ ಅಥವಾ ಕೊರಗಜ್ಜ ನಮ್ಮನ್ನು ಇಷ್ಟಪಡ್ತಾರೋ ಇವತ್ತಿಗೂ ಗೊತ್ತಿಲ್ಲದ ಪ್ರಶ್ನೆ. ಅದು ಉತ್ತರವಂತೂ ಹುಡುಕಲೋಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ತುಂಬ ಬಾರಿ ಯೋಚನೆ ಮಾಡ್ತಾ ಇರ್ತೇವೆ, ನಾವು ಅಜ್ಜನ ಇಷ್ಟಪಡ್ತಾ ಇದ್ದೀವಾ ಅಥವಾ ಅಜ್ಜ ನಮ್ಮನ್ನು ಇಷ್ಟಪಡ್ತಾ ಇದ್ದಾರಾ ಅಂತ ಪ್ರಶ್ನೆ ಕೇಳಿದಾಗಲೆಲ್ಲ ಉತ್ತರ ಸಿಕ್ಕೋದೇ ಇಲ್ಲ. ಯಾಕಂದರೆ ಅಷ್ಟು ಪ್ರೀತಿ ಅಜ್ಜನಿಂದ ನಮಗೆ ಸಿಕ್ಕಿರುವಂಥದ್ದು. ಮತ್ತು ಪ್ರತಿ ಬಾರಿಯೂ ನಮ್ಮನ್ನು ಕೈ ಹಿಡಿದು ಒಂದು ಬೆಳಕಿನ ದೀವಿಟಿಗೆನ ಹಿಡ್ಕೊಂಡು ಅವ್ರ ಮುಂದೆ ಹೋಗ್ತಾ ನನ್ನನ್ನು ಅವ್ರ ಹಿಂದೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟು ನನಗೆ ಈ ದೈವದಲ್ಲಿ ನಂಬಿಕೆ ಇರುವಂಥದ್ದು. ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಮಾತನಾಡಿ, ಬುರ್ದುಗೋಳಿ ಕ್ಷೇತ್ರ ಇತಿಹಾಸ ಪಾವಿತ್ರ್ಯತೆಯನ್ನ ಹೊಂದಿರುವ ಭಕ್ತಿಪೂರಕವಾದ ಕ್ಷೇತ್ರವಾಗಿದೆ. ಈ ಕ್ಷೇತ್ರವನ್ನ ಅಭಿವೃದ್ಧಿಯ ದಿಕ್ಕಿನಲ್ಲಿ ಸಮರ್ಥವಾಗಿ ಕೊಂಡೊಯ್ಯುತ್ತಿರುವ ಆಡಳಿತ ಸಮಿತಿಯ ಸದಸ್ಯರನ್ನ ಅಭಿನಂದಿಸುತ್ತೇನೆ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಿರುವ ಹಿನ್ನೆಲೆ ಅಗತ್ಯವಿರುವ ಎಲ್ಲಾ ವ್ಯವಸ್ಥೆಗಳನ್ನು ಕಲ್ಪಿಸುವುದು ಅತ್ಯಂತ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಲಭ್ಯವಾಗುವ ಎಲ್ಲಾ ರೀತಿಯ ಸಹಕಾರವನ್ನ ನೀಡಲು ನಾವು ಬದ್ಧರಾಗಿದ್ದೇವೆ. ಕ್ಷೇತ್ರಕ್ಕೆ ನೀಡುವ ಸಹಕಾರವು ಸಮಾಜಕ್ಕೆ ಪರೋಕ್ಷವಾಗಿ ನೀಡುವ ಸಹಕಾರದಂತೆ ಎಂಬ ನಂಬಿಕೆ ನಮ್ಮದು ಅಂತ ಹೇಳಿದ್ರು. ಬಹುಶಃ ಈ ಒಂದು ಕ್ಷೇತ್ರಕ್ಕೆ ಅದರದ ಇತಿಹಾಸ ಮತ್ತು ಪಾವಿತ್ರ್ಯತೆ ಇದೆ. ಬಹುಶಃ ಇವತ್ತು ಕೊರಗಜ್ಜನ ಆದಿಸ್ಥಳ ಎಂಬ ಆ ವಿಶೇಷವಾದ ಆ ಒಂದು ಭಕ್ತಿಪರ ಕೇಂದ್ರ ಕೂಡ ಇವತ್ತು ಆಗಿದೆ. ನಾನು ಬಹುಶಃ ಇವತ್ತು ನಮ್ಮ ಇದರ ಅಧ್ಯಕ್ಷರಾಗಿರುವಂತಹ ವಿಶ್ವನಾಥರನ್ನು ಮತ್ತು ಎಲ್ಲ ಸರ್ವ ಸದಸ್ಯರನ್ನು ನಾನು ಸರ್ವ ಭಕ್ತಾದಿಗಳ ಪರವಾಗಿ ಮತ್ತು ಜನರ ಅಭಿನಂದಿಸ್ತೇನೆ. ಯಾಕೆಂದರೆ ಈ ಕ್ಷೇತ್ರವನ್ನು ಹಂತ ಹಂತವಾಗಿ ಬೆಳಗಿಸಿಕೊಂಡು ಇದನ್ನು ಒಂದು ಪಾವಿತ್ರ್ಯತೆ ಮತ್ತು ಬಹಳಷ್ಟು ಭಕ್ತಾದಿಗಳು ಬರುವಂಥ ಸಂದರ್ಭದಲ್ಲಿ ಇದಕ್ಕೆ ಬೇಕಾದ ಮೂಲಭೂತ ಒದಗಿಸಿ ತಮ್ಮದ ಶ್ರಮವನ್ನು ಇವತ್ತು ಈ ಒಂದು ಸಮಿತಿಯವರು ತಮ್ಮ ಶ್ರಮ ಇವತ್ತು ಪಟ್ಟಿದ್ದಾರೆ. ಆದ ಕಾರಣ ಇದನ್ನು ಮುಂದಿನ ದಿನ ಕೂಡ ಇದನ್ನು ಅಭಿವೃದ್ಧಿಪಡಿಸಿಕೊಂಡು ಇಂದು ಭವಿಷ್ಯದ ಭಕ್ತಾದಿ ಬರುವಂಥ ರಾಜ್ಯ ಮತ್ತು ರಾಷ್ಟ್ರ ಮಟ್ಟ ಅಂತ ಬರುವಂಥ ಭಕ್ತಾದಿಗಳಿಗೆ ಸೂಕ್ತವಾದ ವ್ಯವಸ್ಥೆ ಮಾಡಿ ನೆಮ್ಮದಿ ಮತ್ತು ಭಕ್ತಿಪೂರ್ವಕವಾಗಿ ಅವರ ಪ್ರಾರ್ಥನೆ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಗೆ ಬಹುಶಃ ಏನೆಲ್ಲ ಅಗತ್ಯತೆಯ ಅದನ್ನೆಲ್ಲ ನಾವು ಚರ್ಚೆ ಮಾಡಿಕೊಂಡು ನಮ್ಮ ಸರ್ಕಾರ ಮತ್ತು ನನ್ನ ಅನುದಾನದಿಂದ ಏನೆಲ್ಲ ಅದಕ್ಕೆ ಕೊಡಲಿಕ್ಕೆ ಸಾಧ್ಯವಿದೆಯಾ ಎಲ್ಲ ರೀತಿಯ ಸಹಕಾರವನ್ನು ಖಂಡಿತವಾಗಿ ನಾನು ಇವತ್ತು ಕೊಡ್ತೇನೆ. ಯಾಕೆ ಈ ಕ್ಷೇತ್ರಕ್ಕೆ ನಾವು ಕೊಟ್ಟ ಸಹಕಾರ ಅದು ಪರೋಕ್ಷವಾಗಿ ಸಮಾಜಕ್ಕೆ ಕೊಡುವಂಥ ಒಂದು
ಸಹಕಾರವಾಗಿ ಅದು ಇರುತ್ತದೆ. ಇನ್ನು ಶ್ರೀ ಕ್ಷೇತ್ರ ಕೊಲ್ಯ ಮೂಕಾಂಬಿಕಾ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರಾದ ಚಂದ್ರಹಾಸ್ ಪಂಡಿತೌಸ್ ಮಾತನಾಡಿ, ಸ್ಥಳಾವಕಾಶ ಹಾಗೂ ಮೂಲಸೌಕರ್ಯ ವ್ಯವಸ್ಥೆಯಲ್ಲಿ ಇದ್ದ ಕೊರತೆಯನ್ನ ನಿವಾರಿಸುವ ಉದ್ದೇಶದಿಂದ ಭೂದಾನ ನಿಧಿ ಹಾಗೂ ಸ್ವರ್ಣ ಭಂಡಾರ ನಿಧಿಗಳನ್ನು ಆರಂಭಿಸಲಾಗಿದೆ. ಕೊರಗಜ್ಜನ ಕಾರ್ಮಿಕ ಶಕ್ತಿಯಿಂದಾಗಿ ಈ ಎಲ್ಲ ವ್ಯವಸ್ಥೆಗಳು ನಿಧಾನವಾಗಿ ನಿವಾರಣೆಯಾಗ್ತಾ ಇದ್ದು, ಕೈಗೊಂಡಿರುವ ಕಾರ್ಯಗಳು ಸುಸೂತ್ರವಾಗಿ ಮತ್ತು ಯಶಸ್ವಿಯಾಗಿ ನೆರವೇರುತ್ತಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿ ದೈವಾನುಗ್ರಹ ಪಡೆದುಕೊಳ್ಳುತ್ತಿದ್ದಾರೆ ಅಂತ ಹೇಳಿದ್ರು. ಬಹಳ ಸಂತೋಷ ಆಗ್ತಾ ಇದೆ. ವರ್ಷಂಪ್ರತಿ ಜರುಗುವಂಥ ಈ ಕೋಲಕ್ಕೆ ವರ್ಷವೂ ಕೂಡ ಭಕ್ತರ ಸಂಖ್ಯೆ ಜಾಸ್ತಿ ಆಗುತ್ತಿದ್ದು, ಇಲ್ಲಿ ಬಹಳ ಸಂತೋಷದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ. ಆದರೆ ಇಲ್ಲಿಯ ಕ್ಷೇತ್ರದಲ್ಲಿ ಸ್ಥಳಾವಕಾಶದ ಕೊರತೆ ಇದ್ದು ಮತ್ತು ಅದಕ್ಕೆ ಬೇಕಾದಂಥ ಮೂಲ ಸೌಕರ್ಯಗಳ ಒಂದು ಕೊರತೆ ಇದ್ದು, ಅದನ್ನು ಈ ಬಾರಿ ಎಲ್ಲ ಭಕ್ತರ ಸಹಕಾರದೊಂದಿಗೆ ಆಡಳಿತ ಮಂಡಳಿ ಎದುರಿನಲ್ಲಿರುವಂಥ ಸ್ಥಳವನ್ನು ಖರೀದಿಸಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಭಕ್ತಾಭಿಮಾನಿಗಳಿಗೆ ಒಂದು ಒಳ್ಳೆಯ ರೀತಿಯ ಸಹಕಾರ ಆಗುವ ಕಾರಣಕ್ಕೋಸ್ಕರವಾಗಿ ಒಂದು ದೊಡ್ಡ ಮಟ್ಟದ ಒಂದು ಸಾನ್ನಿಧ್ಯಕ್ಕೆ ಅಗತ್ಯ ಇರುವಂಥ ಭೂದಾನ ನಿಧಿಯನ್ನು ಪ್ರಾರಂಭಿಸಿದ್ದೇವೆ. ಕಳೆದ 2 ವರ್ಷಕ್ಕಿಂತ ಮುಂಚೆ ಸ್ವರ್ಣ ಭಂಡಾರವನ್ನು ನಿರ್ಮಿಸುವ ಸಂದರ್ಭದಲ್ಲೂ ಕೂಡ ಕೊರಗಜ್ಜನ ಭಕ್ತಾಭಿಮಾನಿಗಳೆಲ್ಲರೂ ಕೂಡ ಸಹಕಾರ ನೀಡಿದ ಕಾರಣಕ್ಕಾಗಿ ಕೇವಲ 3 ತಿಂಗಳಿನ ಒಳಗಾಗಿ ಆ ಒಂದು ಭಂಡಾರ ನಿರ್ಮಾಣದ ವ್ಯವಸ್ಥೆ ಈ ಕ್ಷೇತ್ರದಲ್ಲಿ ಆಗಿದೆ. ಕಾರಣ ಆ ಕೊರಗಜ್ಜನ ಆ ಕಾರಣಿಕ ಶಕ್ತಿ. ಹಾಗಾಗಿ ಕೊರಗಜ್ಜನ ಕಾರಣಿಕ ಶಕ್ತಿಯಿಂದಾಗಿ ಈ ಕ್ಷೇತ್ರದಲ್ಲಿ ಭಕ್ತಾಭಿಮಾನಿಗಳು ಯಾರೆಲ್ಲ ಬಂದು ಈ ಕ್ಷೇತ್ರದಲ್ಲಿ ತನ್ನ ಕಷ್ಟ ಕಾರ್ಪಣ್ಯಗಳನ್ನು ತೋಡಿಕೊಂಡು ಕೊರಗಜ್ಜನಲ್ಲಿ ಪ್ರಾರ್ಥನೆ ಮಾಡಿದಾಗ ಎಲ್ಲವೂ ಕೂಡ ನಿವಾರಣೆಯಾಗಿ ಅವರ ಬಾಳಿನಲ್ಲಿ ಒಂದು ಸುಸೂತ್ರವಾದಂಥ ಬೆಳಕನ್ನು ನೀಡುವಂಥ ಕ್ಷೇತ್ರ ಇದಾಗಿರುವ ಕಾರಣಕ್ಕೋಸ್ಕರ ನಾವು ಈ ಕ್ಷೇತ್ರದ ಆಡಳಿತ ಮಂಡಳಿ ಕೂಡ ಯಾವುದನ್ನು ಅಪೇಕ್ಷೆ ಪಡ್ತಾ ಇದ್ದಾರೋ ಅವರು ಅದೆಲ್ಲವನ್ನು ಕೂಡ ಶ್ರೀ ಕ್ಷೇತ್ರದ ಕೊರಗಜ್ಜನ ಒಂದು ಕಾರಣಿಕ ಶಕ್ತಿಯಿಂದಾಗಿ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೀತಾ ಇದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ತಾವೆಲ್ಲರೂ ಮತ್ತೊಮ್ಮೆ ಭೇಟಿ ಕೊಟ್ಟು ಈ ಕ್ಷೇತ್ರದ ಕೊರಗಜ್ಜನ ಮತ್ತು ದೇವರಾಜ ಗುಳಿಗನ ಒಂದು ಕೃಪಾ ಕಟಾಕ್ಷಕ್ಕೆ ತಾವೆಲ್ಲರೂ ಪಾತ್ರರಾಗಬೇಕಾಗಿ ಈ ಮೂಲಕವಾಗಿ ತಮ್ಮಲ್ಲಿ ವಿಜ್ಞಾಪನೆಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇನ್ನು ಈ ಸಂದರ್ಭದಲ್ಲಿ ಬೆಂಗಳೂರಿನ ಕ್ಷತ್ರಿಯ ಮಹಿಳಾ ಸಂಘದ ಅಧ್ಯಕ್ಷೆ ಮಹಾಲಕ್ಷ್ಮಿ ಮೇಘರಾಜ್, ತಮಿಳುನಾಡು ಪಿಎಂಕೆ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಿ ಮಂಜುನಾಥ್, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ, ಬಿಜೆಪಿ ಮಂಗಳೂರು ಮಂಡಲ ಅಧ್ಯಕ್ಷರಾದ ಜಗದೀಶ್ ಆಳ್ವ ಕುವೆತ್ತಬೈಲು ಹಾಗೂ ಕಲ್ಲಪ್ಪು ಬುರ್ದುಗೋಳಿಯ ಗುಳಿಗ ಕೊರಗಜ್ಜು ದೈವಗಳ ಉದ್ಭವ ಶಿಲೆಯ ಪ್ರಧಾನ ಆದಿಸ್ಥಳ ಸೇವಾ ಟ್ರಸ್ಟ್ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯೂ ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್, ಬಲವಾದ ನಾಳೆಗೆ ಬಲವಾದ ಅಡಿಪಾಯ. ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ. ದೇರಳಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ. ಎಲ್ಲಾ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ. ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು, ಜೊತೆಗೆ ಎಸಿಸಿ ರಾಮ್ಕೋ ಸಿಮೆಂಟ್ ಕೂಡ ಲಭ್ಯವಿದೆ. ಟಿಎಂಟಿ ರಾಡ್, ಸಿಆರ್ ರೌಂಡ್ ಪೈಪ್ಸ್, ಜಿಪಿ ಪೈಪ್ಸ್, ಎಚ್ಆರ್ ಪೈಪ್ಸ್, ಜಿಎಲ್ ರೌಂಡ್ ಪೈಪ್ಸ್, ಸೀಮ್ಲೆಸ್ ಪೈಪ್ಸ್, ಬಾಯ್ಲರ್ ಪೈಪ್ಸ್, ಆಂಗಲ್ಗಳು, ಬೀಮ್ಗಳು, ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು, ಚೌಕ ರಾಡ್ಗಳು ಮತ್ತು ಬ್ರೈಟ್ ಬಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ. ನೀವು ಕಾಂಟ್ರಾಕ್ಟರ್ ಆಗಿರ್ಲಿ, ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರ್ಲಿ, ಗುಣಮಟ್ಟ, ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ. ಸಂಪರ್ಕಿಸಲು 9108929355 9108929355 9108348025 9108348025 ಅಥವಾ ನ್ಯೂ ಕರ್ನಾಟಕ ಸ್ಟೀಲ್ ಅಂಡ್ ಸಿಮೆಂಟ್ಸ್ @gmail.com. ವಿಳಾಸ ನಾಟಿಕಲ್ ಜಂಕ್ಷನ್ ಹತ್ತಿರ ದೇರಳಕಟ್ಟೆ 575-018.